ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ಬ್ಲಾಸ್ಟ್. ಇನ್ನು ನಾಳೆಗಿಂದ ಒಳ ಮೀಸಲಾತಿ ಸಮೀಕ್ಷೆ ಕೂಡ ಆರಂಭವಾಗ್ತಾ ಇದೆ. ನಾಳೆಗಿಂದ ಒಳ ಮೀಸಲಾತಿ ಸಮೀಕ್ಷೆ ಆರಂಭ. ದಲಿತ ಲೆಫ್ಟ್ ರೈಟ್ ಜಾತಿಗಳ ತಿಕ್ಕಾಟಕ್ಕೆ ಬ್ರೇಕ್ ಹಾಕುತ್ತಾ ಈ ಒಂದು ಒಳ ಮೀಸಲಾತಿಯ ಸಮೀಕ್ಷೆ ಎನ್ನುವಂತಹ ಪ್ರಶ್ನೆ ಎದುರಾಗಿದೆ. ಸಮುದಾಯದ ನಾಯಕರ ಮನವೊಲಿಸುತ್ತಾ ಈ ಸಮೀಕ್ಷೆ, ಒಳ ಮೀಸಲಾತಿಯ ಸಮೀಕ್ಷೆ ಇನ್ನು ಗೊಂದಲವನ್ನ ಸರಿಪಡಿಸಲು ಈಗಾಗಲೇ ಅನೇಕ ಸುತ್ತಿನ ಸಭೆಯನ್ನ ಕೂಡ ನಡೆಸಲಾಗಿರುವಂತದ್ದು. ಅನೇಕ ಬಾರಿ ಸಭೆಗಳನ್ನ ನಡೆಸಿದ್ದಾರೆ ದಲಿತ ಸಚಿವರಾದ ಪರಮೇಶ್ವರ್, ಮುನಿಯಪ್ಪ, ಮಹದೇವಪ್ಪ ಸೇರಿದಂತೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವರು ಈ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಲಾಗಿರುವಂತದ್ದು. ಅನೇಕ ಬಾರಿ ಸಭೆಗಳನ್ನ ನಡೆಸಿದ್ದಾರೆ. ನಾಳೆಯಿಂದ ಒಳ ಮೀಸಲಾತಿ ಸಮೀಕ್ಷೆ ಆರಂಭವಾಗ್ತಾ ಇದೆ. ಈ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ದಲಿತ ಲೆಫ್ಟ್ ಹಾಗೆ ರೈಟ್ ಜಾತಿಗಳ ತಿಕ್ಕಾಟಕ್ಕೆ ಬ್ರೇಕ್ ಹಾಕುತ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಎದುರಾಗಿರುವಂತದ್ದು. ಇನ್ನು ದಲಿತ ಸಚಿವರು ಯಾರೆಲ್ಲ ಇದ್ದಾರೆ ಅಂದ್ರೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್, ಮುನಿಯಪ್ಪ, ಮಹದೇವಪ್ಪ ಹಾಗೆ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಈಗಾಗಲೇ ಹಲವಾರು ಸಭೆಗಳನ್ನ ಕೂಡ ನಡೆಸಿದ್ದಾರೆ ಈ ಮೀಸಲಾತಿ ಸಂಬಂಧ. ಆದ್ರೂ ಕೂಡ ಒಳ ಮೀಸಲಾತಿಯ ಗೊಂದಲ ಇನ್ನೂ ಕೂಡ ಬಗೆಹರಿತಾ ಇಲ್ಲ. ಇದಕ್ಕಾಗಿ ಮುಂದಿನ ಕ್ರಮವನ್ನ ಏನ್ ತೆಗೆದುಕೊಳ್ಬೇಕು? ತಿಕ್ಕಾಟಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ. ಈಗಾಗಲೇ ಲೆಫ್ಟು ರೈಟು ಆ ಜಾತಿ ಈ ಜಾತಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಮೀಸಲಾತಿಯ ಒಂದು ತಿದ್ದುಪಡಿಯನ್ನ ಮಾಡೋಕೆ ಹೊರಟಿರುವಂತದ್ದು. ಇನ್ನು ಒಳ ಮೀಸಲಾತಿ ಗೊಂದಲ ಏನಿದೆ ಇದನ್ನ ಸರಿಪಡಿಸೋಕೆ ಅಂತಾನೆ ಒಂದು ಆಯೋಗವನ್ನ ರಚನೆ ಮಾಡಲಾಗುತ್ತೆ. ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆಯೋಗವನ್ನ ರಚನೆ ಮಾಡಲಾಗುತ್ತೆ. ಇನ್ನು ವರದಿಯನ್ನ ನೀಡುವಂತೆ 2 ತಿಂಗಳ ಕಾಲಾವಕಾಶವನ್ನ ಕೂಡ ನೀಡಿದ್ದ ಸರ್ಕಾರ ಈಗಾಗಲೇ ನೀಡಿತ್ತು. ಇದೀಗ ದತ್ತಾಂಶಗಳ ಸಂಗ್ರಹಕ್ಕೆ ಆಯೋಗ ಮುಂದಾಗಿದೆ. 46 ಪ್ರಶ್ನೆಗಳು, ಉಪ ಪ್ರಶ್ನೆಗಳ ಮೂಲಕ ದತ್ತಾಂಶಗಳ ಸಂಗ್ರಹವನ್ನ ಕೂಡ ಮಾಡಲಾಗಿರುವಂತದ್ದು. ಇನ್ನು ಈ ಸಮೀಕ್ಷೆಗಾಗಿ ಒಟ್ಟು 58,932 ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿತ್ತು. ಮೊಬೈಲ್ ಆಪ್ ಮೂಲಕ ಮಾಹಿತಿ ಸಂಗ್ರಹಕ್ಕೂ ಕೂಡ ಪ್ಲಾನ್ ಮಾಡಲಾಗಿತ್ತು. ಎಸ್, ಈ ಒಂದು ಒಳ ಮೀಸಲಾತಿ ಗೊಂದಲ ಏನಿದೆ ಈ ಗೊಂದಲಕ್ಕೆ ಬ್ರೇಕ್ ಹಾಕಲೇಬೇಕಾಗಿದೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದಾದ್ರೆ ಏನು ಆ ಗೊಂದಲಗಳಿಗೆ ಬ್ರೇಕ್ ಹಾಕೋದು ಅಂತಂದ್ರೆ ಒಂದು ಆಯೋಗವನ್ನ ರಚನೆ ಮಾಡಬೇಕಾಗುತ್ತೆ. ಇನ್ನು 2 ತಿಂಗಳ ಹಿಂದೆ ಒಂದು ಕಾಲಾವಕಾಶವನ್ನ ನೀಡಿತ್ತು ಸರ್ಕಾರ. ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಕೂಡ ಆಗಿತ್ತು. ಇನ್ನು ಈ ಒಂದು ಆಯೋಗ ದತ್ತಾಂಶಗಳ ಸಂಗ್ರಹಕ್ಕೆ ಕೂಡ ಮುಂದಾಗಿರುವಂಥದ್ದು. 46 ಪ್ರಶ್ನೆಗಳಿದೆ. ಈ ಒಂದು ದತ್ತಾಂಶಗಳು ಏನಿದೆ 46 ಪ್ರಶ್ನೆಗಳು ಸೇರಿದಂತೆ ಉಪ ಪ್ರಶ್ನೆಗಳು ಕೂಡ ಇರುವಂಥದ್ದು. ಇನ್ನು ಈ ಒಂದು ಸಮೀಕ್ಷೆಯಲ್ಲಿ 58,932 ಸಿಬ್ಬಂದಿಗಳ ನಿಯೋಜನೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಬರೀ ಅಂದರೆ ಮ್ಯಾನ್ಯುಯಲ್ ಆಗಿ ಅಲ್ಲದೆ ಆ್ಯಪ್ ಮೂಲಕ ಕೂಡ ಈ ಒಂದು ಮಾಹಿತಿ ಸಂಗ್ರಹಣೆ ಮಾಡೋಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂಥದ್ದು. ಇನ್ನು ಹಾಗಾದ್ರೆ ಸಿಬ್ಬಂದಿಗಳು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು ಭಾಗಿಯಾಗಲಿದ್ದಾರೆ. ಏನು 58,932 ಸಿಬ್ಬಂದಿಗಳು, ಆ ಸಿಬ್ಬಂದಿಗಳು ಬೇರೆ ಯಾರು ಅಲ್ಲ, ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆಯರು. ಪ್ರತಿ 10 ಗಣತಿದಾರರಿಗೆ ಒಬ್ಬ ಮೇಲ್ವಿಚಾರಕರ ಒಂದು ನೇಮಕವನ್ನ ಕೂಡ ಮಾಡಲಾಗುತ್ತೆ. ತಾಲೂಕು ಮಟ್ಟದ ಅಧಿಕಾರಿಗಳು ಮೇಲ್ವಿಚಾರಕರಾಗಿ ನೇಮಕವನ್ನ ಕೂಡ ಮಾಡಲಾಗುವಂಥದ್ದು. ಇನ್ನು ಪ್ರತಿ ಗಣತಿದಾರರಿಗೆ 100ರಿಂದ 120 ಮನೆಗಳನ್ನ ಸಮೀಕ್ಷೆಗಾಗಿ ನಿಗದಿಯನ್ನ ಮಾಡಲಾಗಿರುವಂಥದ್ದು. ಕುಟುಂಬದ ಸದಸ್ಯರ ಜಾತಿ ಪ್ರಮಾಣ ಪತ್ರ, ಪಡಿತರ ಚೀಟಿ, ಆಧಾರ್ ಸಂಖ್ಯೆಯ ದಾಖಲಾತಿ ಒದಗಿಸುವುದು ಕಡ್ಡಾಯವಾಗಿದೆ. ಇನ್ನು ಪ್ರಶ್ನಾವಳಿಯನ್ನ ಭರ್ತಿ ಮಾಡಿ ದಾಖಲೆಯನ್ನ ಅಪ್ಲೋಡ್ ಮಾಡಬೇಕಾಗಿದೆ. ಅಪ್ಲೋಡ್ ಬಳಿಕ ಕುಟುಂಬದ ಸದಸ್ಯರೊಬ್ಬರು ಕಡ್ಡಾಯವಾಗಿ ಸಹಿಯನ್ನ ಸಿಗ್ನೇಚರ್ ಅನ್ನ ಮಾಡಲೇಬೇಕಾಗಿದೆ. ಎಸ್ ಸರ್, ಈಗಾಗಲೇ ಈ ಒಳ ಮೀಸಲಾತಿ ಸಮೀಕ್ಷೆಯನ್ನ ಆರಂಭ ಮಾಡಲಾಗುತ್ತೆ. ಈ ಒಂದು ಸಮೀಕ್ಷೆಯಲ್ಲಿ ಆಯೋಗವನ್ನ ಕೂಡ ರಚನೆಯನ್ನ ಮಾಡಲಾಗಿರುವಂಥದ್ದು. ಎಸ್, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ನ್ಯೂಸ್ ಡೆಸ್ಕ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಹನುಮಂತ್ ದುರ್ಗದ್, ಇನ್ನು ಈ ಒಂದು ಒಳ ಮೀಸಲಾತಿ ಕುರಿತಂತೆ ಆಯೋಗವನ್ನ ಕೂಡ ರಚನೆ ಮಾಡಲಾಗ್ತಾ ಇರುವಂಥದ್ದು. ಇನ್ನು ಆಯೋಗ ರಚನೆಯಲ್ಲಿ 58,932 ಸಿಬ್ಬಂದಿಗಳು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಹಾಗಾದ್ರೆ ಯಾವ ಮಾನದಂಡಗಳ ಆಧಾರದ ಮೇಲೆ ಈ ಒಂದು ಒಳ ಮೀಸಲಾತಿಯನ್ನ ಸಮೀಕ್ಷೆಯನ್ನ ಮಾಡಲಾಗ್ತಾ ಇದೆ? ಕಾವ್ಯ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ರಾಜಕೀಯ ಪಕ್ಷಗಳಿಗೆ, ಅದು BJP ಇರಲಿ ಮತ್ತು ಕಾಂಗ್ರೆಸ್ ಇರಲಿ ಅಥವಾ ಇನ್ನೊಂದು ಪಕ್ಷಕ್ಕಾಗಲಿ, ಭಾಳ ಸೂಕ್ಷ್ಮವಾದಂಥ ವಿಚಾರ ಅಂತಂದು ಹೇಳಿದ್ರೆ ಮೀಸಲಾತಿಯ ವಿಚಾರ ಅತ್ಯಂತ ಸೂಕ್ಷ್ಮವಾಗಿ ನೋಡುತ್ತೆ ಯಾವುದೇ ಪಕ್ಷಗಳಾದ್ರೆ. ಅದರಲ್ಲೂ ಕೂಡ ಒಳ ಮೀಸಲಾತಿಯ ವಿಚಾರಕ್ಕೆ ಕೈ ಹಾಕಿ BJP ಹಿಂದೆ ಕೈ ಸುಟ್ಕೊಳ್ತು ಅನ್ನೋಂಥ ಚರ್ಚೆಗಳು ಜೋರಾಗಿರುವ ಹೊತ್ತಿನಲ್ಲೇ
ಕಾಂಗ್ರೆಸ್ಗೂ ಕೂಡ ಅಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂಥ ಪರಿಸ್ಥಿತಿಗಳು ಎದುರಾಯಿತು. ಯಾಕೆಂತಂದು ಹೇಳಿದ್ರೆ ಸರ್ಕಾರ ರಚನೆ ಆದ ಸ್ವಲ್ಪ ದಿನಗಳಲ್ಲಿ ಒಳ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒತ್ತಾಯವನ್ನು ದಲಿತ ಎಡಗೈ ಸಮುದಾಯದ ನಾಯಕರು ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡಿದ್ರು. ಸೇಮ್ ಟೈಮ್ ದಲಿತ ಬಲಗೈ ಸಮುದಾಯದವರು ಒಳ ಮೀಸಲಾತಿಯ ವಿಚಾರಕ್ಕೆ ಬೇಡ ಅನ್ನುವಂಥ ಒಂದಷ್ಟು ಗೊಂದಲಗಳು ಸಾಕಷ್ಟು ಕೇಳಿಬಂತು. ಆದರೆ ಇಲ್ಲಿ ಪ್ರಶ್ನೆ ಇರೋದೇನಂತಂದು ಹೇಳಿದ್ರೆ ನಿಜಕ್ಕೂ ಕೂಡ ಒಂದು SC/ST ನಡುವೆ ಒಂದು ಐಕ್ಯತೆ ಇರಬೇಕು. ಅದರಲ್ಲೂ ಕೂಡ ಈ ಒಳ ಮೀಸಲಾತಿಯ ವಿಚಾರಕ್ಕೆ ದಲಿತ ಸಮುದಾಯ ಏನಿದೆ, ದಲಿತ ಸಮುದಾಯದಲ್ಲಿ SC ಜನಾಂಗದಲ್ಲೇ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಬೇಕು, ಯಾವುದೇ ರೀತಿಯ ಗೊಂದಲಗಳು ಇರಬಾರ್ದು ಅನ್ನೋಂಥ ವಿಚಾರಕ್ಕೇನೆ ಆಗಾಗ ಸಚಿವರುಗಳು ಸಭೆಗಳನ್ನು ಮಾಡಿ ಒಂದು ಹಂತದ ಚರ್ಚೆಗಳನ್ನು ಮಾಡಿ ದತ್ತಾಂಶಗಳ ಸಂಗ್ರಹ ಆಗಬೇಕು, ಎಂಪರಿಕಲ್ ಡಾಟಾದ ಕೊರತೆ ಇರುವ ಕಾರಣಕ್ಕಾಗಿ ಗೊಂದಲ ಆಗಿದೆ ಅನ್ನೋಂಥ ವಿಚಾರಗಳನ್ನು ಮಾಡ್ತಾರೆ. ಇದಾಗಿಯೂ ಕೂಡ ಸರ್ಕಾರದ ಮೇಲೆ ಒತ್ತಡ ಹಾಕಿದಂಥ ಸಂದರ್ಭದಲ್ಲಿ ಒಂದು ಆಯೋಗವನ್ನು ಏಕಸದಸ್ಯ ಆಯೋಗವನ್ನು ರಚನೆ ಮಾಡ್ತಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗ ಏನಿದೆ ಈಗ ಸಮೀಕ್ಷೆಯನ್ನು ಮಾಡಲಿಕ್ಕೆ ಮುಂದಾಗಿದೆ. ಸಮೀಕ್ಷೆಯ ಪ್ರಕಾರ ಈಗಾಗಲೇ 46 ಪ್ರಶ್ನೆಗಳ ಜೊತೆಗೆ ಯಾವ ರೀತಿ ಈ ಸಮೀಕ್ಷೆಯನ್ನು ಮಾಡಬೇಕು, ಮೊಬೈಲ್ ಆ್ಯಪ್ನಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು, ಮಾಹಿತಿ ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಯಾವ್ಯಾವ ಅಂಶಗಳನ್ನು ಉಲ್ಲೇಖ ಮಾಡಬೇಕು ಅನ್ನೋಂಥ ಒಂದಷ್ಟು ಪ್ರಶ್ನೆಗಳ ಒಂದಷ್ಟು ಪಟ್ಟಿಯನ್ನು ಮಾಡಿಕೊಂಡಿದೆ. ನಾಳೆಯಿಂದ ಆ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೋಗ್ತದೆ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಏನಂತಂದು ಹೇಳಿದ್ರೆ ದತ್ತಾಂಶಗಳ ಸಂಗ್ರಹ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಮೂಲ ಜಾತಿಯನ್ನು ಬರೆಸಬೇಕು ಅನ್ನುವಂಥದ್ದೇ ಈಗ ಇರುವಂತಹ ಪ್ರಶ್ನೆ. ಆ ಕಾರಣಕ್ಕಾಗಿಯೇ ದಲಿತ ಎಡಗೈ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರು ಮತ್ತು ಎಲ್ಲ ಮುಖಂಡರು ಕೂಡ ಅರಿವನ್ನು ಮೂಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರಂಥದ್ದು. ಯಾಕೆ ಅಂತಂದು ಹೇಳಿದ್ರೆ ನಿನ್ನೆ ಅಷ್ಟೇ ಒಬ್ಬರು ನಾಯಕರು ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಅನ್ನೋ ರೀತಿಯಲ್ಲಿ ಜಾತಿ ಉಪಜಾತಿಗಳನ್ನು ಉಲ್ಲೇಖ ಮಾಡ್ತಾರೆ. ಅದರಿಂದ ಮಾದಿಗ ಮತ್ತು ಹೊಲೆಯ ಅನ್ನುವಂಥವ್ರು ಆದಿ ಕರ್ನಾಟಕ ಅಂತ ಬರೆಸ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದೆ. ಆ ಕಾರಣಕ್ಕಾಗಿ ಸಮೀಕ್ಷೆದಾರರು ಅಂದರೆ ಗಣತಿದಾರರು ನಿಮ್ಮ ಹತ್ರ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಮೂಲ ಉಪಜಾತಿ ಏನಿದೆ ಅದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರೆ ಮೀಸಲಾತಿಯ ಪ್ರಮಾಣವು ಕೂಡ ಸಿಗುತ್ತೆ. ಮೀಸಲಾತಿಯಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗುವುದಿಲ್ಲ, ಒಳ ಮೀಸಲಾತಿ ಸಿಗುತ್ತೆ ಅನ್ನೋಂಥದ್ದು. ಮತ್ತೊಂದು ಕಡೆಗೆ ಪ್ರಶ್ನಾವಳಿಯಲ್ಲೂ ಕೂಡ ಯಾರಿಗೆ ಜಾತಿಯನ್ನ ಗುರುತಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಅಂಥವ್ರಿಗೆ ಜಾತಿಯಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಇಷ್ಟ ಇರೋದಿಲ್ಲ ಅಂಥವ್ರಿಗಾಗೂ ಕೂಡ ಕಾಲಮನ್ನು ಖಾಲಿ ಬಿಟ್ಟಿದ್ದಾರೆ. ಅಂಥವ್ರಿಗೂ ಕೂಡ ಒಂದು ಕಾಲಮ್ ಖಾಲಿ ಬಿಟ್ಟಿದ್ದಾರೆ. ಒಂದು ವೇಳೆ ಅವ್ರೇನಾದರೂ ಗುರುತಿಸ್ಕೊಳ್ಳಿಲ್ಲ ಅಂತಂದು ಹೇಳಿದ್ರೆ ಯಾರು ಜಾತಿಯಲ್ಲಿ ಗುರುತಿಸ್ಕೊಳ್ಳಲ್ವೋ ಅವರಿಗೆ ಮೀಸಲಾತಿ ಕೊಡುವುದಿಲ್ಲ ಅಂತ ಬಹಳ ಸ್ಪಷ್ಟವಾದಂಥ ಉದ್ದೇಶ ಇಲ್ಲಿ ಮಾಹಿತಿಯನ್ನು ಈಗಾಗಲೇ ಕೊಡಲಾಗಿದೆ. ಒಟ್ಟಾರೆಯಾಗಿ ಈಗಾಗಲೇ ಮಾಹಿತಿ ಸಂಗ್ರಹ ಮಾಡುವ ಮೂಲಕ ನಾಳೆಯಿಂದ ಸಮೀಕ್ಷೆಯನ್ನು ಮಾಡಿ ಆ ಸಮೀಕ್ಷೆಯಲ್ಲಿ ದತ್ತಾಂಶಗಳ ಸಂಗ್ರಹ ಮಾಡಿ ದತ್ತಾಂಶಗಳ ವಿಶ್ಲೇಷಣೆ ಮಾಡಿ ಸರ್ಕಾರಕ್ಕೆ 2 ತಿಂಗಳೊಳಗಾಗಿಯೇ ವರದಿಯನ್ನು ಕೊಡಬೇಕು ಅನ್ನೋಂತಹ ಗಡುವನ್ನು ಸರ್ಕಾರ ಕೊಟ್ಟಿತ್ತು. ಆದರೆ ಇದೀಗ ಇದು ಎಷ್ಟರ ಮಟ್ಟಿಗೆ ಸ್ಪೀಡಪ್ ಆಗುತ್ತೆ ಮತ್ತೆ ವಿಳಂಬ ಆಗುತ್ತಾ ಅನ್ನೋಂಥ ಒಂದಷ್ಟು ಪ್ರಶ್ನೆಗಳಿರುತ್ತೆ. ಆದರೆ ಒಟ್ಟಾರೆಯಾಗಿ ಈ ಒಂದು ಸಮೀಕ್ಷೆ ಮತ್ತೆ ಜಾತಿ ಜನಗಣತಿಯ ವಿಚಾರವಾಗಿ ಮೂಡಿದಂತಹ ಗೊಂದಲಗಳ ರೀತಿಯಲ್ಲೇ ಮೂಡುತ್ತೋ ಅಥವಾ ಬಹಳ ಸ್ಪಷ್ಟವಾಗಿ ಯಾವುದೇ ರೀತಿಯ ಗೊಂದಲಗಳು ಆಗಬಾರದು ಅನ್ನೋ ಕಾರಣಕ್ಕಾಗಿ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾ ಇರುವಂತಹ ಆಯೋಗದೇನಿದೆ ಆಯೋಗವು ಕೂಡ ಎಚ್ಚರಿಕೆ ಹೆಜ್ಜೆ ಸಮೀಕ್ಷೆಯನ್ನು ಮಾಡಿದ ನಂತರದಲ್ಲಿ ಎಲ್ಲಾ ಗೊಂದಲಗಳಿಗೂ ತಿಕ್ಕಾಟಕ್ಕೂ ಬ್ರೇಕ್ ಬೀಳುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಮೂಡಿದಾವೆ. ಕಾವ್ಯ, ಥ್ಯಾಂಕ್ ಯು ಹನುಮಂತ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.